ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮೈಕ್ರೋ ಥಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈಗ ಒಂದು ಕಟಾವಿನ ನಂತರ ನಮ್ಮ ತೋಟದಲ್ಲಿ ಈಗ ಒಂದು 10 ರಿಂದ 15 ದಿನದಲ್ಲಿ ಈ ಥರ ಸೊಪ್ಪು ಬಂದಿರ್ತದೆ. ಇದನ್ನು ಪ್ರೂನಿಂಗ್ ಮಾಡಿ ನಾವು ಮರಗಡ್ಡೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು 2 ಅಡಿ ಒಂದು ಎತ್ತರಕ್ಕೆ ಬಿಟ್ಟು ಆಮೇಲೆ ಅದನ್ನ ಮೇಲ್ಗಡೆ ನಾವು ಪ್ರೂನಿಂಗ್ ಮಾಡಿದ್ದೀವಿ. ಇದು 8x4 ಆಗಿರೋದ್ರಿಂದ ನಮಗೆ ಸ್ಟಾರ್ಟಿಂಗಲ್ಲಿ ಸೊಪ್ಪು ಇಳುವರಿ ಅಷ್ಟೇನು ಬರಲಿಲ್ಲ. ಈಗ ಒಂದು ಉತ್ತಮವಾದ ಸೊಪ್ಪಿನ ನಿರೀಕ್ಷೆಯಲ್ಲಿದ್ದೀವಿ. ಇವಾಗ ತುಂಬಾ ಬ್ರಾಂಚಸ್ ಕಳೆದ ಬಾರಿಗಿಂತ ಈಗ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಒಳ್ಳೆಯ ಇಳುವರಿಯ ನಿರೀಕ್ಷೆಯಲ್ಲಿದ್ದೀವಿ. ಕೊನೆಯ ಟೈಮ್ ಕಟಾವು ಮಾಡಿದಾಗ ನಮಗೆ ಸೊಪ್ಪು ಅಷ್ಟೊಂದು ಜಾಸ್ತಿ ಸಿಗಲಿಲ್ಲ. ಹಾಗಾಗಿ ಬೇರೆಯವ್ರ ಜೊತೆ ನಾವು ರೇಷ್ಮೆ ಮಾಡಿದ್ವಿ, ನಮ್ಮ ಗೋಡನ್ ಇಲ್ಲದೆ ಇರೋ ಕಾರಣಕ್ಕೆ. ಈ ಮರಗಡ್ಡೆ ಪದ್ಧತಿಗೆ 2 ಅಡಿ ಮಾತ್ರ ಒಳಗಡೆನೇ ಬಿಡಬೇಕು ಅಂತ ಹೇಳಿದ್ದಾರೆ. ಕೆಲವೊಂದು ಕಡೆ ಜಾಸ್ತಿನೇ ಬಿಟ್ಟಿದ್ದೀನಿ. ನಿಮಗೆ ಮರಗಡ್ಡೆಯ ಬಗ್ಗೆ ಮಾಹಿತಿ ಇದ್ದವರು ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ರೀತಿ ಇನ್ನೂ ನಾವು ಇದನ್ನ ಇಂಪ್ರೂವ್ ಮಾಡ್ಬೋದು. ಒಂದೇ ಕಡ್ಡಿಯನ್ನು ಬಿಟ್ಟರೆ ಆಗುತ್ತಾ? ಈಗ 2 ಕಡ್ಡಿಯನ್ನು ಬಿಟ್ಟಿದ್ದೀವಿ ಕೆಲವೊಂದು ಹತ್ರ. ಯಾಕಂದರೆ 2 ಕಡ್ಡಿ ಬಿಡಲೇಬೇಕಾಗಿತ್ತು. 2 ಕೂಡ ತುಂಬಾ ಚೆನ್ನಾಗಿದ್ವು. ಅಂಥ ಸೈಡಲ್ಲಿ 2 ಬಿಟ್ಟಿದ್ದೀವಿ. ಈ ಒಂದು 1.25 ಎಕರೆಯಲ್ಲಿ ಈಗ ನಾವು ಮುಂದಿನ ಬೆಳೆಗೆ ಉತ್ತಮ ಸೊಪ್ಪಿನ ನಿರೀಕ್ಷೆಯಲ್ಲಿದ್ದೀವಿ. ಈಗ ಇದರ 2 ಬಾರಿ ಮಲ್ಚಿಂಗ್ ಮಾಡಿ ನಂತರ ನಾವು ಈಗ ಆರ್ಗ್ಯಾನಿಕ್ ಪೊಟ್ಯಾಷನ್ನು ಹಾಕಿ ಬೇವಿನ ಹಿಂಡಿಯನ್ನು ಕೂಡ ಸ್ವಲ್ಪ ಹಾಕಿ ಇಡಿಯಲ್ಲಿ ಎಲ್ಲ ಗಿಡಗಳಿಗೂ ಹಾಕಿರ್ತೀವಿ. ಇದಿಷ್ಟು ಮಾಹಿತಿ ಸ್ನೇಹಿತರೆ. ಮರಗಡ್ಡೆ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿ ಇದ್ದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.